ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ ಈ ಬಾರಿ ಪರೀಕ್ಷೆಯಲ್ಲಿ ಒಳ್ಳೆ ಸ್ಕೋರ್ ಮಾಡಬೇಕು, ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತರಬೇಕು ಅಂತ ಅಂದ್ಕೊಂಡಿದ್ಲು. ಆದ್ರೆ ಆಕೆ ಕಂಡ ಕನಸಂತೆ ಫಲಿತಾಂಶ ಬರಲಿಲ್ಲ ಅಂತ ಮನನೊಂದ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಈ ಘಟನೆ ನೆಲಮಂಗಲದಲ್ಲಿ ನಡೆದಿದೆ. ಹೌದು, ದ್ವಿತೀಯ ಪಿಯುಸಿ ವಿದ್ಯಾರ್ಥಿನಿ 18 ವರ್ಷದ ಪ್ರತೀಕ್ಷಾ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಹನುಮಂತೇಗೌಡನ ಪಾಳ್ಯದ ಗೋವಿಂದರಾಜು ಮತ್ತು ರೂಪಾ ದಂಪತಿಯ ಪುತ್ರಿಯಾಗಿದ್ದ ಮೃತ ವಿದ್ಯಾರ್ಥಿನಿ ನಗರದ ಹೊಯ್ಸಳ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಕಾಮರ್ಸ್ ವ್ಯಾಸಂಗ ಮಾಡ್ತಾ ಇದ್ಲು. ಇತ್ತೀಚೆಗೆ ಪ್ರಕಟವಾದ ಫಲಿತಾಂಶದಲ್ಲಿ 75% ಅಂಕ ಗಳಿಸಿದ್ರು ತನ್ನ ಇಚ್ಛೆಯಂತೆ ಹೆಚ್ಚು ಅಂಕ ಬರಲಿಲ್ಲ ಅನ್ನೋ ಕಾರಣಕ್ಕೆ ತೀವ್ರ ಮನನೊಂದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಪೋಷಕರು ಮನೆಯಿಂದ ಹೊರಗೆ ತೆರಳಿದ ಸಂದರ್ಭದಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದು, ಅವರು ಮನೆಗೆ ಮರಳಿದ ನಂತರ ಘಟನೆ ಬೆಳಕಿಗೆ ಬಂದಿದೆ. ಸರ್ ಹೇಳಿ, ನಿಮ್ಮ ಊರಿನ ಹುಡುಗಿನ ಚಿಕ್ಕ ಹುಡುಗಿಯಿಂದ ನೋಡಿದ್ದೀರಾ? ನಮ್ಮ ಹುಡುಗಿ ನಾವು ಹುಟ್ಟಿದಾಗಿಂದ ನಮ್ಮದು ಅದೇ ಊರೇ. ನಾವೆಲ್ಲ ನಮ್ಮ ರಿಲೇಷನ್ನೇ. ಬಟ್ ಒಳ್ಳೆ ಹುಡುಗಿ, ಅವ್ರ ಫ್ಯಾಮಿಲಿನೂ ಒಳ್ಳೆ ಫ್ಯಾಮಿಲಿ, ತುಂಬ ಒಳ್ಳೆ ಫ್ಯಾಮಿಲಿ. ಬಟ್ ಯಾಕೆ ಹಿಂಗೆ ಮಾಡ್ಕೊಂತ ಹುಡುಗಿ 75% ತೊಗೊಂಡು ಒಳ್ಳೆ ಅಂಕ ತೊಗೊಂಡಿದೆ. ಆದ್ರೂ ಯಾಕೆ ಹಿಂಗೆ ಮಾಡ್ಕೊಂತ ಗೊತ್ತಿಲ್ಲ. ಸ್ವಲ್ಪ ಫ್ರೆಂಡ್ಸ್ಗಳೆಲ್ಲ ಏನಾರ ಈಗ 75% ತಗೊಂಡಿದ್ಯಾ ಹಂಗೆ ಹಿಂಗೆ ಅಂತ ಏನೋ ಇದು ಮಾಡ್ತಾರೆ ಅಂತ ಮನಸ್ಸು ತಿಳ್ಕೊಂತ ಗೊತ್ತಿಲ್ಲ. ಬಟ್ ಅವ್ರ ಫ್ಯಾಮಿಲಿ ಒಳಗೂ ಏನಂತ ಒಳ್ಳೆ ಫ್ಯಾಮಿಲಿ. ಅವರು ಸ್ವಲ್ಪ ಮಕ್ಕಳು ಒಬ್ಬಳೇ ಮಗಳವಳು. ಈ ಥರ ಈಗ ಮಾಡ್ಕೊಂಡೆ ತುಂಬ ನೋವಾಗುತ್ತೆ ನಮ್ಗೆ. ಇವಾಗ ತುಂಬ ಸಂಕಟ ಆಗ್ತದೆ ನಮ್ಮ ಊರಿಗೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಪಾಸ್ ಆಗೋದೇ ಒಂದು ದೊಡ್ಡ ಖುಷಿ ವಿಷಯ. ಅದರಲ್ಲಿ 75% ತೊಗೊಂಡು ಫಸ್ಟ್ ರ್ಯಾಂಕ್ ತೊಗೊಂಡು ಡಿಸ್ಟಿಂಕ್ಷನ್ ಬಂದು ಈ ರೀತಿ ತನ್ನ ಲೈಫ್ನೇ ಕಳ್ಕೊಂಡಿದ್ದಾರೆ. ಈ ಥರ ಮಾಡ್ಕೊಂತ ಅಂತ ನಮಗೂ ಗೊತ್ತಿಲ್ಲ. ನಮಗೂ ಊಹೆ ಮಾಡಿರಲ್ಲ, ಊಹೆ ಮಾಡೋಕ್ಕಾಗೋದು ಇಲ್ಲ. ಯಾಕೆ ಮಾಡ್ಕೊಂಡದೆ ಅಂತ ನಮಗೂ ಗೊತ್ತಿಲ್ಲ. ಈಗ ಯಾರು ಹುಡುಗಿ ಒಂದು ಬಗ್ಗೆ ಗೊತ್ತು ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಇದು ತುಂಬ ಚೆನ್ನಾಗಿ ಓದ್ತಿರೋ, ತುಂಬ ಒಳ್ಳೆ ಫ್ಯಾಮಿಲಿ, ಸೈಲೆಂಟ್ ಫ್ಯಾಮಿಲಿ, ಒಳ್ಳೆ ಫ್ಯಾಮಿಲಿ. ತಂದೆ ಕಂಡಕ್ಟ್ರು, BMTC ಕಂಡಕ್ಟ್ರು. ತಾಯಿಯವರು ಹೌಸ್ ವೈಫು. ಇಲ್ಲ ಆ ಥರದ್ದೇನು ಫ್ಯಾಮಿಲಿ ಅಲ್ಲೊಂದಲ್ಲ. ಆ ಥರ ಒಳ್ಳೆ ಫ್ರೀ ಆಗಿದೆ ಹುಡುಗಿ, ತುಂಬ ಚೆನ್ನಾಗಿದ್ದಾರೆ ಫ್ಯಾಮಿಲಿ, ತುಂಬ ಒಳ್ಳೆ ಫ್ಯಾಮಿಲಿ. ಈ ಕುರಿತು ನೆಲಮಂಗಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನು ಈ ದುರಂತದ ನಡುವೆಯೂ ಕುಟುಂಬವು ಮಾನವೀಯತೆ ಮೆರೆದಿದೆ. ತಮ್ಮ ಮಗಳ ಕಣ್ಣುಗಳನ್ನು ದಾನ ಮಾಡುವ ಮೂಲಕ ದುಃಖದಲ್ಲೂ ಕುಟುಂಬ ಸಮಾಜಕ್ಕೆ ಮಾದರಿಯಾಗಿದೆ. ನಾರಾಯಣ ನೇತ್ರಾಲಯಕ್ಕೆ ನೇತ್ರದಾನ ಮಾಡಲಾಗಿದ್ದು, ಅಗತ್ಯವಿದ್ದಲ್ಲಿ ಮೃತದೇಹದ ಇತರೆ ಅಂಗಾಂಗಗಳನ್ನು ಕೂಡ ದಾನ ಮಾಡುವುದಕ್ಕೆ ಪೋಷಕರು ವೈದ್ಯರಿಗೆ ತಿಳಿಸಿದ್ದಾರೆ. ಹಲೋ, ಇಲ್ಲ, ತಂದೆ ತಾಯಿ ಕಡೆಯಿಂದ ಯಾವುದೇ ಏನೂ ಒತ್ತಡ ಇರಲಿಲ್ಲ. ಸ್ಟೂಡೆಂಟೇ ನನಗಿನ್ನೂ ಹೆಚ್ಚಿಗೆ ಮಾರ್ಕ್ಸ್ ಬರಬೇಕಾಗಿತ್ತು, ಕಮ್ಮಿ ಮಾರ್ಕ್ಸ್ ಬಂದಿದೆ ಅನ್ನೋ ಒಂದು ಬೇಸರ ಇಟ್ಕೊಂಡು, ಆ ಬೇಸರದಿಂದ ಈ ಥರ ಒಂದು ಇಂಟೆನ್ಷನ್ ಮಾಡ್ಕೊಂಬಿಟ್ಟಿದ್ದಾರೆ ಅಷ್ಟೇ. ಅದು 75% ಬಂದಿದೆ. 75% ತಗೊಳೋದು ಸಾಮಾನ್ಯ ಸ್ಟೂಡೆಂಟ್ ಅಲ್ಲ, ಅವಳು ಎಲಿಜಿಬಲ್ ಸ್ಟೂಡೆಂಟೇ. ಇನ್ನೂ 85-90 ಬರಬೇಕಾಗಿತ್ತು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಅದು ಮೈಂಡು ಅದೇ ಆ ಒಂದು ಇದಕ್ಕೆ. ರಿಸಲ್ಟ್ ಬಂದಾದ್ಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿದ್ರಂತೆ, ಸೆಲೆಬ್ರೇಷನ್ ಮಾಡಿದ್ದಾರೆ. ಮಾಡಿ ಆಮೇಲೆ ಬಂದು ತಂದೆ ತಾಯಿ ಹೋಗಿ ಬರೋ ವರ್ಷದಲ್ಲಿ ಈ ಕೆಲಸ ಮಾಡ್ಕೊಂಬಿಟ್ಟಿದ್ದಾಳೆ. ಬೇರೆ ಯಾರೂ ಇರಲಿಲ್ಲ. ಹನುಮಂತೇಗೌಡನ ಪಾಳ್ಯ, ನೆಲಮಂಗಲ ರೂರಲ್. ಒಂದು 5:30 6 ಗಂಟೆ ಟೈಮ್. ಈಗ ಡೊನೇಟ್ ಮಾಡಬೇಕು ಅಂತ ತಂದೆ ಕಡೆಯಿಂದ ಅದು ಅನುಮತಿ ಇದೆ. ಆ ಥರ ಇದ್ರೆ ತಗೊಳ್ಳಿ. ವಿದ್ಯಾರ್ಥಿನಿಯ ಅಂಗಾಂಗಗಳನ್ನ ದಾನ ಮಾಡ್ತಿದ್ದಾರೆ. ಮಾಡೋಕ್ಕೆ ಅವ್ರ ತಂದೆನೇ ಒಪ್ಪಿಗೆ ಕೊಟ್ಟಿದ್ದಾರೆ.